ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ಆ್ಯಂಡ್ ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್. ನಮ್ಮದಂತೂ ಡೈಲಿ ರೂಟೀನ್ ಸ್ಟಾರ್ಟ್ ಆಗಿ ನೋಡಿರಿ. ನಿನ್ನೆ ರಾತ್ರಿ ಅಡುಗೆಗೆ ಚಪಾತಿ ಕೈ ಸುಟ್ಕೊಂಡು ನೋಡಿರಿ ನಮ್ಮ ಮಮ್ಮಿ ಚಪಾತಿ ಮಾಡ್ಕೊತಿದ್ವಿ. ಮತ್ತು ಅದರ ಜೊತೆ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಪಲ್ಯ ಒಂಚೂರು ಕೈ ನೋಡಿರಿ. ಈ ರೀತಿ ಮಾಡಿಕೊಂಡು ನಿಮ್ಮ ಮನ್ಯಾಗೂ ಒಂದು ಟ್ರೈ ಮಾಡಿ ನೋಡಿರಿ. ಮತ್ತು ಶೆಕೆ ಅಂತೂ ಭಾಳ ಅದ. ನಿಮ್ಮ ಕಡೆ ಎಷ್ಟದ? ನಮ್ಮಂತಲ್ಲಂತೂ 43 ಡಿಗ್ರಿ ಅದ ನೋಡಿರಿ. ಒಂದು ಕೂಲರ್ ಹಚ್ಚಿದ್ರು ಸಾಲಂಗಿಲ್ಲ. ಎಷ್ಟು ಜಳ ಅಂದ್ರೆ ಅಷ್ಟು ಜಳ. ಒಂದು ಫ್ಯಾನು ಆ ಕಡೆ ಈ ಕಡೆ ಅಷ್ಟು ಜಳ ಹಾಕದ ನೋಡಿರಿ. ನಿಮ್ಮ ಕಡೆ ಎಷ್ಟದ ನೋಡಿರಿ. ಕೈ ಪಾಪ ಕೆಂಪಾಗಿಟ್ಟ. ನಾವಂತೂ ಮುಂಜಾನೆ ಅಷ್ಟು ಸೆಕೆ, ಮಧ್ಯಾಹ್ನ ಸಂಜೆ ಆದರೂ ಸೆಕೆ. ಮಳೆನೂ ಆಗೋಲ್ತ್ರಿ. ನಿಮ್ಮ ಕಡೆ ಅಂತೂ ಹುಬ್ಳ್ಯಾಗ ಏನೋ ಮಳೆ ಆಗ್ಯದ ಅನ್ಕೋತಾರೆ ಎಲ್ಲ ಕಡೆ. ಆ ಕಡೆ ಕರ್ನಾಟಕದಾಗ ಮಹಾರಾಷ್ಟ್ರದಾಗ ಪುಣೆ, ಸಾತಾರ ಮತ್ತು ಆ ಕಡೆ ಎಲ್ಲ ಆಗ್ಯಾವು. ಬಟ್ ನಮ್ಮ ಕಡೆ ಮುಂಬೈದಾಗ ಇನ್ನೂ ಆಗಿಲ್ಲ. ಇಲ್ಲಿ ಜೂನ್ 1ಕ್ಕೆ ನೋಡ್ರಿ ಮಳೆ ಸ್ಟಾರ್ಟ್ ಆಗೋದು. ಇಲ್ಲಾರ ಮಳೆನ ಆಗಲ್ರಿ. ಈ ಬೇರೆ ಎಲ್ಲ ಆ ಕಡೆ ಹಂಗೆ ಸಾತಾರ, ಹಿಂಗೆ ಸಂಗ್ಲಿ ಮತ್ತು ಪುಣೆ, ಮಿರಜು ಮತ್ತು ಅಲ್ಲೆಲ್ಲ ಆ ಕಡೆ ಎಲ್ಲ ಮಳೆ ಆಗ್ತದೆ ರೀ. ಈ ಕಡೆ ಮುಂಬೈದಾಗ ಜೂನ್ 1ಕ್ಕೆ ಆಗ್ತದೆ ನೋಡಿರಿ. ಒಂದು ಈಟು ಮಳೆ ಆಗಿಲ್ಲ ನೋಡ್ರಿ. ಬೇರೆ ಕಡೆ ಎಲ್ಲ ಮಳೆ ಆಕತ್ತದ. ನಮ್ಮ ಕಡೆ ಅಂತೂ ಆಗೋವಲ್ತು ನೋಡ್ರಿ. ಸೆಕೆ ಅಂದ್ರೆ ಸೆಕೆ. ಎ ಸಿ ಸಾಲ್ವಲ್ತು, ಕೂಲರ್ ಸಾಲ್ವಲ್ತು, ಅಷ್ಟು ಸೆಕೆ. ಎಲ್ಲರೂ ಬರೋದು ಸೆಕೆ ಆಕತ್ತದ. ಎಲ್ಲರೂ ಮಾತಾಡ್ಕೋದು. ಮತ್ತು ಅವು ಟ್ಯಾಕ್ಯಾನ ನೀರು ಅದಕ್ಕೆ ಬರ್ತಿರ್ತಾವಲ್ರಿ, ಅವಂತೂ ಅವು ಸುಡ್ತಿರ್ತಾವೆ. ಗ್ಯಾಸಿನ ಮೇಲೆ ಕಾಸೇವೆ ಅನ್ಬೇಕು, ಅಷ್ಟು ಸುಡು. ರಾತ್ರಿ ಆದರೂ ಹಂಗೆ ರೀ, ಮುಂಜಾನೆ ಇದ್ದರೂ ಹಂಗೆ ನೋಡ್ರಿ. ಸೆಕೆ ಅಂದರೆ ಸೆಕೆ. ಮನುಷ್ಯಾಗ ಮಳೆನೂ ಸಹನ ಆಗಲ್ರಿ. ಮತ್ತು ಬಿಸಿಲು ಅಂದ್ರೆ ಬಿಸಿಲು ಅಂತೇವೆ ರೀ. ಮಳೆ ಅಂದ್ರೆ ಮಳೆ, ಚಳಿ ಅಂತೇವಿ. ಮನುಷ್ಯಾಗ ಯಾವುದಾದ್ರೂ ಸಮಾಧಾನ ಇಲ್ಲ ನೋಡ್ರಿ. ಎಷ್ಟು ಚಲೋ ಚಪಾತಿ ಉಪ್ಪು ಬರ್ಕತ್ತೆ. ಎಷ್ಟು ಜಳ ಅಂದ್ರೆ ಅಪ್ಪ, ಹೊರಗೆ ಹೆಜ್ಜೆ ಇಡೋದಾಗಲ್ಲ. ಒಮ್ಮೆ ಮಧ್ಯಾಹ್ನ ಅಂತೂ ಒಂದು ಹೆಜ್ಜೆ ಹೊರಗೆ ಇಡಂಗೆ ನೋಡ್ರಿ. ಎಲ್ಲ ಡಾಕ್ಟ್ರು ಅಂತೂ ಹೇಳೇ ಬಿಟ್ರೆ ಹೊರಗೆ ಹೆಜ್ಜೆ ಇಡಬೇಡ್ರಿ, ಏನಾರು ಅವಶ್ಯಕತೆ ಇದ್ರೆ ಅಷ್ಟೇ ಇಡ್ರಿ ನೋಡ್ರಿ. ಈಗ ಅದಕ್ಕೆ ಇದು ಗಲ್ಕಾಯಿ ಮಾಡ್ಕೊತೇವಲ್ರಿ, ಅದಕ್ಕೆ ಹಸಿ ಕೊಬ್ಬರಿ ಇದು ಹೆರದು ಇಟ್ಕೊಂಡೇವ್ರಿ. ಅದು ಮಿಕ್ಸಿ ಜಾರ್ನಾಗ ಮತ್ತು ಅದನ್ನು ಹಾಕ್ಕೊಂಡೇವ್ರಿ. ಅದಕ್ಕೆ ಕೊಬ್ಬರಿ ಹೆರದು ನೀವು ಹೆಚ್ಚಾದ್ರೂ ಹಾಕ್ಕೋಬೋದು. ನಾವು ಹೆರದು ಹಾಕೋತೇವೆ ರೀ. ಹುಣಸೆ ಹಣ್ಣು ಹಾಕತ್ತೇವೆ ರೀ. ನೀವು ಟೊಮೆಟೊನೂ ಹಾಕ್ಕೋಬೋದು. ಮತ್ತು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಹಾಕೋರಿ. ಮತ್ತು ಖಾರದ ಪುಡಿ ಹಾಕ್ಕೋತೇವೆ ರೀ. ನಿಮಗೆ ಎಷ್ಟು ಖಾರ ಬೇಕಲ್ರಿ ಅಷ್ಟು ಹಾಕೋರಿ. ನಾವಂತೂ 2 ಚಮಚ ಅಷ್ಟು ಹಾಕ್ಕೊಂಡೀವಿ ಖಾರದ. ಒಂಚೂರು ಖಾರ ಮಾಡ್ತೀವಿ ರೀ. ಆಮೇಲೆ ಇದು ಕಿಚನ್ ಕಿಂಗ್ ಮಸಾಲ ನೋಡಿರಿ. ಇದಕ್ಕೆ ಬೆಲ್ಲ ಮತ್ತು ಕಿಚನ್ ಕಿಂಗ್ ಮಸಾಲ. ನೀವು ಗರಂ ಮಸಾಲನೂ ಹಾಕೋರಿ, ಧನಿಯಾ ಪೌಡ್ರು ಹಾಕೋರಿ. ನನ್ನ ಕಡೆ ಧನಿಯಾ ಪೌಡ್ರ್ ಇದ್ದಿದ್ದಿಲ್ಲ, ನೆನಪು ಹಾರಿದ್ದೆ ರೀ. ಅದಕ್ಕೆ ಅದನ್ನು ಹಾಕಿಲ್ರಿ. ಇದಕ್ಕೆ ಕಿಚನ್ ಕಿಂಗ್ ಮಸಾಲ ಹಾಕೀನಿ ರೀ. ಗರಂ ಮಸಾಲನೂ ಹಾಕೋರಿ. ಮತ್ತು ಕೊತ್ತಂಬರಿ, ಕರಿಬೇವು ಇದನ್ನಷ್ಟು ಹಾಕಿ ರುಬ್ಬಿಟ್ಕೋಬೇಕು ರೀ. ಆಮೇಲೆ ಇದು ಏನಂತಾರೆ, ಕುಕ್ಕರ್ ಡಬ್ಬಿ ಅದ ರೀ. ನಾವು ದೊಡ್ಡ ಒಂದು 15 ಲೀಟ್ರ್ ಕುಕ್ಕರ್ ಇರ್ತಾರಲಿ, ಅದ್ರಾಗ 3 ಡಬ್ಬಿ ಇಡ್ಬೋದು ರೀ. ಅನ್ನ, ಬ್ಯಾಳಿ ಮತ್ತು ಇದು ಅದ ಡಬ್ಬ್ಯಾಗ ನಾವು ಇದು ಏನಂತಾರೆ, ಹಾಗಲಕಾಯಿ ತುಂಬಿ ಅದ್ರಾಗ ಇಟ್ಕೊತೇವೆ ರೀ. ಆಮೇಲೆ ಇದೆಲ್ಲ ಬೇಯ್ತಾರಲ್ರಿ, 3 ರಿಂದ 4 ಸೀಟಿ ಹೊಡ್ಸ್ಕೋಬೇಕು ರೀ. ಆಮೇಲೆ ಒಂದು ಕಡೆ ಅದರಾಗ ಬ್ಯಾಳಿ ಇಟ್ಟೇವಿ ಮತ್ತು ಅನ್ನನೂ ಇಟ್ಕೊಂಡೇವಿ ರೀ. ಒಂದು ಡಬ್ಬ್ಯಾಗ 3 ಡಬ್ಬಿ ಒಮ್ಮೆ ಎಲ್ಲ ಆಗ್ಬಿಡ್ತದೆ ನೋಡಿರಿ. ಅದಕ್ಕೆ ನಾವು ದೊಡ್ಡ ಕುಕ್ಕರ್ನಾಗ ಇಡ್ತೀವಿ. ನೀವು ನಿಮ್ಮ ಕಡೆ ಸಣ್ಣ ಕುಕ್ಕರ್ ಇದ್ರೆ ಅದ್ರಾಗ ಒಮ್ಮೆ 3 ಸೀಟಿ ಹೊಡ್ಸ್ಕೋಬೋದು ರೀ. ನಾವು ದೊಡ್ಡದ ಡಬ್ಬ್ಯಾಗ ಹಾಕಿಟ್ಟೇವಿ. ಇದು ಒಗ್ಗರಣೆ ರೆಡಿ. ಇದು ಬೇಯ್ತು ರೀ, ಹಣ್ಣಿಗೆ ಬೆಂದದ ರೀ. ಈಗ ಒಗ್ಗರಣೆ ಹಾಕತ್ತೇವೆ ನೋಡಿರಿ. ಅದಕ್ಕೆ ಸಾಸಿವೆ, ಜೀರಿಗೆ, ಇದು ಎಣ್ಣೆ ಮತ್ತು ಆಮೇಲೆ ಇದು ಎಣ್ಣೆ ಹಾಕತ್ತೇವೆ ರೀ. ನಿಮ್ಗೆ ಗೊತ್ತದಲ್ರಿ ಸನ್ರೈಸ್ ಯೂಸ್ ಮಾಡ್ತೇವೆ ಅಂತ. ಅದಕ್ಕೆ ಒಮ್ಮೆ ಸನ್ರೈಸ್ ಯೂಸ್ ಮಾಡ್ತೇವೆ, ಇದು ಫಾರ್ಚೂನ ಯೂಸ್ ಮಾಡ್ತೇವೆ, ಆಮೇಲೆ ಪ್ರಿಯಾ ಯೂಸ್ ಮಾಡ್ತೇವೆ. ಇದು ಎಣ್ಣೆ ಹಾಕಿದ್ಮೇಲೆ ಸಾಸಿವೆ, ಜೀರಿಗೆ ಹಾಕೇವ್ರಿ. ಅದೊಂದು ಸ್ವಲ್ಪ ಚಟಪಟ ಅಲ್ರಿ. ಹಿಂಗಿದ್ದವ್ರು ಹಿಂಗೂ ಹಾಕ್ಕೋಬೋದು ರೀ. ನಾವು ಹಿಂಗೆ ಹಾಕಿಲ್ಲ, ನೆನಪು ಹಾರಿದ್ವಿ ರೀ, ಅದಕ್ಕೆ ಹಾಕಿಲ್ಲ. ಮತ್ತು ಚಟಪಟ ಅಂದಮೇಲೆ ಅದಕ್ಕೆ ಕರಿಬೇವು ಹಾಕ್ಕೋಬೇಕ್ರಿ ಅಷ್ಟೇ. ಆಮೇಲೆ ಅರಿಶಿನದ ಪುಡಿ ಹಾಕಿ ಈಗೇನು ಬೇಯಿಸಿಟ್ಕೊಂಡಿರ್ತೇವಲ್ಲ ರೀ ಹಾಗಲಕಾಯಿ, ಅದೆಲ್ಲ ಮಸಾಲೆ ಅದನ್ನು ಹಾಕ್ಕೋಬೇಕು ನೋಡಿರಿ.
ಆತಿಷ್ಟ. ನೀವು ಒಗ್ಗರಣೆ ಡೈರೆಕ್ಟ್ ಹಾಕಿ ಹಂಗೆ ತುಂಬಿಗಾದು ಇಡ್ಬೋದು, ಆದ್ರೆ ಅದು ಚಲೋ ಆಗಲ್ಲ ರೀ. ಹಿಂಗೆ ಚಲೋ ಆಗ್ತದೆ ನೋಡಿರಿ, ಮ್ಯಾಲೆ ಒಗ್ಗರಣೆ ಕೊಟ್ರಿ ಸೂಪರಾಗಿ ಆಗ್ತದೆ. ಅನ್ನಕ್ಕೂ ಹಚ್ಕೊಂಡು ಉಣ್ಬೋದು ರೀ, ಒಂದೀಟು ಕೈ ಆಗಂಗಿಲ್ಲ. ನಿಮ್ಮ ಕೈ ಅನ್ನಿಸ್ತಂದ್ರೆ ಒಂಚೂರು ಉಪ್ಪು ಅರ್ಶಿನದ ಪುಡಿ ನೀರಾಗಿ ತೊಯ್ಸಿಡ್ರಿ, ಆಮೇಲೆ ಅದನ್ನು ಆಮೇಲೆ ಚೆಲ್ಬಿಡ್ರಿ, ಅಂದ್ರೆ ಕೈಯೆಲ್ಲ ಅಂಶ ಹೋಗ್ಬಿಡ್ತದೆ. ಈಗ ನೋಡಿರಿ ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ ತುಪ್ಪ ಹಾಕ್ಕೊಂಡೇವ್ರಿ ನಾವು. ಗೋವಿಂದು ಶುಗರ್ ಇದ್ದವ್ರಿಗಂತೂ ಭಾರಿ ಚಲೋ ನೋಡಿರಿ, ಹಂಗೆ ತಿನ್ಬೋದು, ಭಾರಿ ರುಚಿ. ನೀವು ನೀರು ನಾವಂತೂ ನಮ್ದಂತೂ ನಾವು ನೀರೇನು ಹಂಗೆ ಉಪ್ಪಿನ ನೀರಿನಾಗ ಏನು ತೊಯ್ಸಿಟ್ಟಿದ್ದಿಲ್ಲ. ಈಗ ಹಾಗಲ್ಕಾಯಿ ಅಂತ ನೋಡಿರಿ, ಇದು ಪಾಯಸ ಮಾಡ್ಕೊತಾಳೆ ನೋಡಿರಿ ಹೆಸರು ಬೇಳೆದು. ಒಂದೀಟು ಕೈ ಆಗಿದ್ದಲ್ಲ ನೋಡಿರಿ. ಈ ರೀತಿ ನೀವು ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿರಿ ನಿಮ್ಮ ಮನ್ಯಾಗ, ನೋಡಿರಿ ಸೂಪರ್ ಆಗ್ತದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡಿರಿ, ಈಗ ಸಕ್ರೆ ಹಾಕತ್ತೇವೆ, ಬೆಲ್ಲನೂ ಹಾಕೋಬೋದು. ನಾವು ಬೆಲ್ಲನೂ ಹಾಕ್ತೇವೆ, ಸಕ್ರೆನೂ ಹಾಕ್ತೇವೆ, ಅಂದರೆ ಹುಳುಚಾಗಲ್ಲ, ರುಚಿ ಭಾರಿ ಆಗ್ತದೆ. ಬೆಲ್ಲ ಸಕ್ರೆ ಎರಡು ಕೂಡ ಹಾಕಿದ್ರಂತೂ ಭಾರಿ ಆಗ್ತದೆ ನೋಡಿರಿ. ಈಗ ನೋಡಿರಿ ನಾವು ಇದಕ್ಕೆ ನಮ್ಮ ನಾಯಿ ರೀ, ಇದು ಕಾಲ್ಯ ಅಂತ ನಾವು ಸಾಕೇವಲ್ರಿ, ನಾವೆಲ್ಲಿ ಹೋಗ್ತೇವೆ ಅಲ್ಲಿ ಹಿಂದಿಂದ ಬರ್ತದೆ ರೀ ಪಾಪ. ನಮ್ಮ ಹಾದಿ ಕಾಯ್ಕೋತ ನಿಂದಿರ್ತದೆ ರೀ. ಅಂದರೆ ನಮ್ಮ ಮಮ್ಮಿ ಮುಂಜಾನೆ ನಾವು 5 ಗಂಟೆಗೆ ಕಸ ಚೆಲ್ಲಿಕ್ಕೆ ಹೋಗಿದ್ವಿ ರೀ. ನೋಡಿರಿ ಇಲ್ಲಿ ಗಿಡ ಹಚ್ಚೇವೆ ನೋಡಿರಿ, ಎಲ್ಲ ಹೂವಿನ ಗಿಡ ಅವ ರೀ. ಹೂ ಹುಟ್ಟಿದ್ದು ರೀ, ಅವು ಯಾರ್ಯಾರ ಕಿತ್ಕೊಂಡು ಹೋಗ್ಬಿಟ್ರೆ ಈಗ ಮಗ್ಗಾಗ್ಯಾವ ನೋಡಿರಿ. ಮುಂಜಾನೆ 5 ಗಂಟೆಗೆ ತುಳಸಿ ಗಿಡ ಹಚ್ಚೇವ್ರಿ, ಮತ್ತು ದಿನ ತುಳಸಿ ಗಿಡಕ್ಕೆ ನೀರು ಹಾಕ್ತೇವೆ ರೀ. ಇದೇ ಆದ ಗಿಡ ರೀ, ನನಗೂ ಗೊತ್ತಿಲ್ಲ. ಮತ್ತು ನೋಡಿರಿ ಹೈವೇ ರೋಡಿಗೆ ಇದ್ದಂಗೆ ಅದ ರೀ ನಮ್ಮ ಮನೆ. ಅದಕ್ಕೆ ಎಲ್ಲ ಬಸ್ಸು ಟ್ರಕ್ ಇಲ್ಲಿಂದ ಅಡ್ಡಾಡ್ತಾವೆ ರೀ. ಮುಂಜಾನೆ 5 ಗಂಟೆ ಅಲ್ರಿ, ಇಲ್ಲಿ 11 ಗಂಟೆಗೆ ಬಾಗಿಲ ತೆಗಿತಾರೆ ರೀ. ಅದಕ್ಕೆ 11 ಗಂಟೆಗೆ ನಮ್ಮ ಮಮ್ಮಿ ಕಸ ಚೆಲ್ಲಿಕೊಂಡಾಳ ನೋಡಿರಿ. ಅದಕ್ಕೆ ಅಷ್ಟು ಲಘು ಅಂಗಡಿನ ತೆಗಿಯಂಗಿಲ್ಲ, ಎಲ್ಲ ಅಂಗಡಿ ಬಂದಿರ್ತಾವೆ ರೀ. ಇದು ಇಲ್ಲಿ ಕಬ್ಬಿನ ರಸ ಮಾಡ್ತಾರೆ ರೀ, ಅದಕ್ಕೆ ಅದು ಮಷಿನ್ ನೋಡಿರಿ. ನೋಡಿರಿ ಬೆಳಗ್ಗೆ ಮುಂಜಾನೆ ಎಷ್ಟು 5 ಗಂಟೆಗೆ ಹೋದ್ರು ಎಷ್ಟು ಸೆಕೆ ಅಂದ್ರೆ ಅಷ್ಟು ಸೆಕೆ ಇತ್ತು ನೋಡಿರಿ. ಇಲ್ಲಾರ ತಂಪತ್ತು ಇರ್ತದೆ ರೀ 5 ಗಂಟೆ ಅಂದ್ರೆ, ಏನೇನಿಲ್ಲ ನೋಡಿರಿ, ಅಷ್ಟು ಸೆಕೆ ಅಂದ್ರೆ ಅಷ್ಟು ಸೆಕೆ. ಅಪ್ಪ ಸಾಕಾಗಿ ಹೋಗ್ಬಿಟ್ಟದು. ಇದು ಶಿವಸೇನಾ ಶಾಖ ನೋಡಿರಿ ನಮ್ಮಂತಲ್ಲಿ. ನೋಡಿರಿ ಎಲ್ಲ ಅಂಗಡಿ ಬಂದು, ಒಂದು ಅಂಗಡಿ ತೆಗಿಯಂಗಿಲ್ಲ ರೀ. 10 9 10 ಇಲ್ಲ 11 ಅಷ್ಟು ಗಂಟೆಗೆ ತೆಗಿತಾರೆ ನೋಡಿರಿ. ಮತ್ತು ರಾತ್ರಿ 11 ತನಕ ಅಂಗಡಿ ಚಾಲು ಇರ್ತಾವೆ ರೀ. ಲೇಟಾಗಿ ಹಾಕ್ತಾರಲ್ರಿ, ಅದಕ್ಕೆ ಲೇಟಾಗೆ ತೆಗಿತಾರೆ ರೀ. ನೋಡಿರಿ ಇನ್ನೂ ಚಂದಪ್ಪಿದ್ದಾನೆ ನೋಡಿರಿ, ಎಷ್ಟು ಚಂದ ಕಾಣ್ಕತ್ತದ ನೋಡಿರಿ, ಎಷ್ಟು ಚಂದ ಕಾಣ್ತಾನೆ ನೋಡಿರಿ. ಮಾರ್ನಿಂಗ್ ವಾಕಿಂಗು ಆಯ್ತು, ಮತ್ತು ಅಲ್ಲೇ ಕಸದ ಗಾಡಿ ನಿಂತಿರ್ತಾರೆ ರೀ, ಅದಕ್ಕೆ ಅಲ್ಲಿ ಹಾಕಿ ಬಂದುಬಿಡ್ತೇವೆ ರೀ. ಹಸೇದಿತ್ತು ರೀ, ಹಸೇದ ಬೇರೆ ಹಾಕ್ತೇವೆ ರೀ, ಮತ್ತು ಒಣದು ಬೇರೆ ಮುಂಜಾನೆ 7 8 ಗಂಟೆಗೆ ಬರ್ತದೆ ರೀ, ಅವಾಗ 7 8 ಗಂಟೆಗೆ ಹಾಕ್ತೇವೆ. ಹಸೇದು ರಾತ್ರಿನ ನಿಂದಿರ್ಸೋಗಿರ್ತಾರೆ ರೀ, ಅಲ್ಲಿ ಹಾಕಿ ಬರ್ತೇವೆ ನೋಡಿರಿ ನಾವು ಕಸ.